ಇತ್ತೀಚಿನ ಘಟನಾವಳಿಗಳನ್ನ ಸೂಕ್ಷ್ಮ ಗಮನಿಸ್ಕೊಂಡ್ಬರ್ತಾ ಇದ್ದೀರಾ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಸರ್, ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಇವರು ಧರ್ಮೇಂದ್ರ ಅವರು ರಾಜೀನಾಮೆ ಕೊಟ್ಟದಕ್ಕೂ 21 ಜನ ಸತ್ತದ್ದು ಒಂದು ದುಃಖ ಅವ್ರ ತಂದೆ ತಾಯಿದು. ಎರಡನೇದು, ಅದು ರಾಜೀನಾಮೆ ಕೊಟ್ಟಿದ್ದ ಕಳಂಕ ಅಂತ ಇದಲ್ಲ, ಅದು ಅವ್ರು ನಿಜವಾಗಿ ಶಾಶ್ವತವಾಗಿನೂ ಯಾರಿಗೆ ತಪ್ಪಿಸ್ತಾರ ಅವ್ರಿಗೆ ಶಿಕ್ಷೆ ಆದ್ರೂ ಮಾತ್ರ ಅದು ನ್ಯಾಯ ಸಿಕ್ಕಂಗ ಹೊರತು ರಾಜೀನಾಮೆ ಕೊಟ್ಟರು ಶಿಕ್ಷೆ ಆದಂಗಲ್ಲ. ಅದು ಯಾರ ಪತ್ರಿಕೆ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ನವ್ರು ಏನದಾರೋ ಅವ್ರೆಲ್ಲರೂ ಹೊಣೆಗಾರ ಆಗ್ತಾರ. ದಯವಿಟ್ಟು ನರೇಂದ್ರ ಮೋದಿ ಸಾಹೇಬ್ರು ಹೊಣೆಗಾರ ಆಗ್ತಾರೆ. ಯಾಕೆ ಹೊಣೆಗಾರ ಆಗ್ತಾರಪ್ಪ ಅಂದ್ರೆ, ಒಬ್ಬ ಮನೆಗೆ ಯಜಮಾನ ಏನು ಆಡಳಿತ ನಡೆಸ್ತಾನಂದ್ರೆ ಆತನ ಹತ್ರ ಬಿಗಿರ್ಬೇಕು. ರಾಮ ಮಂದಿರ ಟ್ರಸ್ಟ್ ಮಾಡಿದ್ದು ಅವರೇ, ಕಳ್ತನ ಮಾಡಿಸಿದ್ದು ಅವರೇ. ಯಾವ್ದವ್ರೆಲ್ಲ ಅಂತ ಮಾಡಿದಾರ. ಎಷ್ಟು ಪತ್ರಿಕೆ ಲೀಕ್ ಆಗಿದೆ. ಆ ಲೀಕ್ ಆಗಿದ್ದ ಆ ಮನುಷ್ಯ ಒಂದು ಸಲನು ಪೇಪರ್ ಸ್ಟೇಟ್ಮೆಂಟ್ ಇಲ್ಲ. ಒಂದು ಹಾಡ ಹುಡುಗ ಜ್ಞಾನ ಐತಿ ಅವ್ರಿಗಿಲ್ಲ ಅಂದ್ರ ಈ ಸಮಾಜನ ಎತ್ತ ಸಾಕ್ತೈತೋ ಭಗವಂತ ಗೊತ್ತು. ಈಗ ಎಲ್ಲರ ಕೈಯಾಗ ಮೊಬೈಲ್ ಅದಾರ, ಬಹಳ ಬುದ್ಧಿವಂತರದಾರ, ಇಲ್ಲ ಅಂತ ಹೇಳೋದಲ್ಲ, ಬಹಳ ಬುದ್ಧಿವಂತರದಾರ. ಬಟ್ ಇದು ಬಡವರಿಗೆ ಬಹಳ ಅನ್ಯಾಯದ ಮಾತು. ತನ್ನ ಸಣ್ಣ ಮಕ್ಕಳು ತಂದೆ ತಾಯಿ ಇಲ್ದಾರು ಕೂಡ ಎಕ್ಸಾಮ್ ಬರ್ದಿರ್ತಾರ. ನಾಳೆ ಅವ್ರ ಮುಂದೆ ಎಕ್ಸಾಮ್ ಬರ್ದು ಪಾಸ್ ಆಗ್ತಾರೋ ಬಿಡ್ತಾರೋ. 21 ಜನ ಸತ್ರು. ಅವ್ರ ಶಾಪ್ ಇವ್ರಿಗೆ ಕಟ್ಟೋದಲ್ಲ. ಇವರಿಗೆ ಬಿಜೆಪಿ ಏನ್ ಮಾಡ್ತಾರಪ್ಪ ಅಂದ್ರೆ, ಏನ್ ಮಾಡಿದ್ರು ಬರೀ ದೇವ್ರು ದಿಂಡ್ರು ಅಲ್ಲ ಮುಸಲ್ಮಾನ್. ಇದು ಒಂದು ಬಿಟ್ರೆ ಅಭಿವೃದ್ಧಿ ಕಾರ್ಯ ದೇವರು ಇಲ್ಲ ಅವ್ರ ಹತ್ರ. ಮುಂದಿನ ದಿನ ಹಿಂಗ ಮಾಡ್ಕೊಂತ ಹೋದ್ರ, ಅವತ್ತು ಹೇಳಿದ್ದೆ ನಾನು, ಮುಂದಿನ ದಿನ ಹಿಂಗ್ ಮಾಡ್ಕೊಂತ ಹೋದಂದ್ರ ಮುಂದಿನಿಂದಾಗ ಈ ಭಾರತ ದೇಶ ಎಕ್ಕಟ್ಟೋಗ್ಲದ ಯಾವ ಸಂದೇಶನಲ್ಲ. ಭಾರತ ದೇಶದಲ್ಲಿ ಅದು ಆಡಳಿತನ ಕುಸ್ತು ಹೋಗೈತಿ. ಇಂಥ ಏನಂತ ಹೇಳ್ಬೇಕು ಸರ್? ಈಗ ಒಂದು ಕಡೆ ಸಾಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ತ್ವರಿತ ನ್ಯಾಯಾಲಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನೋದು, ಅದರಲ್ಲಿ ಕೇಸ್ ಅಪೀಲ್ ಮಾಡಿ ತಪ್ಪಿತಸ್ಥರು ಯಾರಿಗಾರ ಅವ್ರಿಗೆ ಉಗ್ರ ಶಿಕ್ಷೆ ಕೊಡ್ತಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಅವ್ರು ಏನಾರ ಆ ತರ ಮಾಡಿದ್ರೆ, ಅದು ಒಂದು ರಾಮ ಮಂದಿರದ ದುಡ್ಡು ಕದ್ದರಿ ಶಿಕ್ಷೆ ಆಗಿದ್ರೆ, ಇವಳೆಲ್ಲ ಇದು ವಿಜಯ್ ಮೆಲ್ಲ ಅವರೆಲ್ಲ ತಗೊಂಬಂದು ಭಾರತದಾಗ ನಾನು ದುಡ್ಡು ಇರ್ತೇನೆ ಅನ್ನೋದು ಇದು 12 ವರ್ಷದ ದಿನ ಆ ಆಡಿದ ಮಾತು ಒಂದರ ಸತ್ಯ ಅಂದ್ರ ಮೀಡಿಯಾದಾಗ ನೀವು ಬಹಳ ಬುದ್ಧಿವಂತರಿದ್ದೀರಿ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅವ್ನು ಮಾತಾಡಿದ ಮಾತು ಒಂದು ಲೆಕ್ಕಕರವನ್ನು ತಿಳ್ಕೊಳ್ರಿ, ಇಷ್ಟೇ ಹೇಳ್ತಾರೆ. ಸರ್, ಈಗ ಸಣ್ಣ ಹುಡುಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕಟ್ಟಿ ಅಲ್ಲಿ ಬಹಳಷ್ಟು ಉನ್ನತ ಮಟ್ಟದ ಸ್ಥಳ ಅವ್ರ ಬಗ್ಗೆ ಹೇಳ್ತೀರಾ? ಅವ್ರ ಬಗ್ಗೆ ತುಂಬಾ ಯಾರೇ ಹೋರಾಟ ಮಾಡಿದ್ರು ಕೂಡ ಆ ಸಾರ್ವಜನಿಕರಿಗೂ ಮತ್ತು ಬಡವರಿಗೂ ವಿದ್ಯಾರ್ಥಿಗಳಿಗೂ ಏನು ಒಳ್ಳೇದಾಕೈತೋ ಯಾವ ವ್ಯಕ್ತಿ ಕೂಡ ಹೋರಾಟ ಮಾಡಿದ್ರು ಓಕೆ ಅಂತ. ಅವ್ನು ಮಾಡಿದ್ದು ತುಂಬಾ ಅಭಿನಂದನೆ ಅಂತ ನಾನು ಇಷ್ಟಪಡ್ತಿದ್ದೇನೆ. ಸರ್, ಕರ್ನಾಟಕ ರಾಜ್ಯ ಸರ್ಕಾರ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಜನತಾ ಮಂದಿರದಲ್ಲಿ ಹೋಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬರು ಜನತಾ ಮಂದಿರದಾಗ ಹೋಗಿ ಅವ್ರು ಯಾಕೆ ಹೋಗಿದಾರಪ್ಪ ಅಂದ್ರೆ, ನನ್ನ ಅರೆಸ್ಟ್ ಮಾಡ್ಲಿ, ನನ್ನ ಜೈಲಿಗೆ ಹಾಕ್ಲಿ, ಬಡವರಿಗಾಗಿ ನಾನು ಜೈಲಿಗೆ ಹೋಗಲು ಸಿದ್ಧ ಅಂತಾನೆ ಹೋಗಿರೋದು. ಅವ್ರು ಏನ್ ಇದಕ್ಕೆ ಹೋಗಿಲ್ಲ. ಚಂದಕ್ಕೆ ಹೋಗಂದ್ರೆ ನನ್ನ ಅರೆಸ್ಟ್ ಮಾಡ್ಲಿ ಅವ್ರು ನೋಡೋಣ ಅಂತ ಕುಂತದಕ್ಕ ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರೆಲ್ಲರೂ ಹೋಗಿ ಕುಂತದಕ್ಕ ಇಡೀ ಬಿಜೆಪಿ ಸರ್ಕಾರ ಗಡಗಡ ಹೊಂದದಕ್ಕ ರಾಜೀನಾಮೆ ಕೊಡಿಸಿದ್ದಿಲ್ಲ, ದೇವರೇ ಕೊಡಿಸೋದಿಲ್ಲ. ಅವರು ಅತಿ ಬಂಡ ಸರ್ಕಾರ ಅವ್ರದ್ದು, ಬಿಜೆಪಿ ಅವ್ರದ್ದು. ಬರೀ ಯಾವ್ದೂ ಇಲ್ಲ. ಮೊನ್ನೆ ಸಿ.ಟಿ. ರವಿ ಅಂತಾರ, ಯಾರೋ ಮುಸಲ್ಮಾನ್ ಬಗ್ಗೆ ಮಾತಾಡ್ತಾನ. ಅವ್ನಿಗೆ ಕೊಬ್ಬರು ಇಲ್ಲ. 10 ಮಕ್ಕಳು ಕರ್ಕೊಂಬರ್ಲಿ, ಹಿಂದುತ್ವ ನಾನು ಹೋಗ್ತೇನೆ, ನನ್ನ ಮಗನ ಕಳಿಸ್ತೇನೆ. ಅವ್ನಿಗೆ ಏನೇನಿಲ್ಲ, ಬರೀ ಹಿಂದುತ್ವ ಬಿಟ್ರೆ ಏನೇನು ಇದಿಲ್ಲ. ದಯವಿಟ್ಟು ಹಿಂಗ ಮಾಡ್ಕೊಂತ ಹೋದ್ರ ನಮ್ಮ ಭಾರತ ದೇಶವನ್ನು ಇದೇ ಬಿಜೆಪಿ ಕೈ ಕೊಟ್ರೆ ಯಾಕೆ ಕೊಟ್ಟಿರ್ಬೇಕಂತ ನಾನು ಹೇಳ್ತಿದ್ದೇನೆ ಸರ್. ಇನ್ನೊಂದೇ ಒಂದು ವಿಷಯ, ಬಹಳಷ್ಟು ಸೂಕ್ಷ್ಮದ ಪ್ರಶ್ನೆ ಮತ್ತೆ ವಿಷಯ. ಬೆಂಬಿ ಟೌನ್ಶಿಪ್ ಬಹಳ ಕ್ರಿಟಿಕಲ್ ಆಗಿದೆ. ಬಟ್ ಏನೋ ನೀವು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ 1 ಎಕರೆಗೆ 2,50,00,000 ಕೊಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ರೈತರು ಪರವಾಗಿದ್ದಾರೆ, ಕೆಲವೊಂದು ರೈತರು ವಿರೋಧವಾಗಿದ್ದಾರೆ. ಅದ್ರ ಬಗ್ಗೆ ತಾವು ಹೇಳಿದ್ದೀರಾ ಸರ್? ಸರ್, ನಾನು ಆ ವಿಚಾರದಲ್ಲಿ ಮಾತ್ರ ನಾನು ಪಕ್ಷಕ್ಕೂ ರೈತರ ಪರವಾಗಿ. ಯಾರು ರೈತರು ಕೊಡ್ತಾರೋ ಅವ್ರು ತಗೊಳ್ಳಿ, ಯಾರು ಕೊಡೋದಿಲ್ಲ ಅಂದ್ರೆ ಬಿಟ್ಟು ಬಿಡಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಿಲುವು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಿಂದೆಲ್ಲ ಅದೇ ಕುಮಾರಸ್ವಾಮಿ ಮಾಡಿರೋದು, ಡಿ.ಕೆ. ಸಾಹೇಬರು ಮಾಡಿದ್ದಲ್ಲ. ಅದು ಅದೇನಂದ್ರೆ ಡಿ.ಕೆ. ಸಾಹೇಬರು ಮಾಡಿದ್ದಲ್ಲ, ಕುಮಾರಸ್ವಾಮಿ ಅವ್ರು ಮಾಡಿದ್ದು. ಈಗ ಇವ್ರ ಮೇಲೆ ಹೆಟ್ ಕಟ್ತದ ರೈತರು. ಅಷ್ಟು ಬಿಟ್ರೆ ಏನಾಗಲ್ಲ. ಮುಂದಿನ ದಿನದಾಗ ಅವೆಲ್ಲವೂ ಸರಿ ಹೋಗ್ತವು.
ರೈತರನ್ನು ಮನವೊಲಿಸ ಕಾರ್ಯಕ್ರಮ ಬರ್ತೈತಿ. ರೈತರು ಬಿಟ್ಟು ಕೊಟ್ರೆ ತಗೋಬಹುದು. ಇಷ್ಟು ಹೇಳ್ತದೆ ನಾನು.